Hey guys, what's up? ಹಾರ್ವೆಸ್ಟಿಂಗ್ ಟೈಮ್ ಇದು. ಹೊಲದಾಗ ನಾ ಬಂದೀನಿ. ನಮ್ಮ ಹೊಲದಾಗ ತೊಗರಿ ರಾಶಿ ಮಾಡಕತ್ತೇವು. ತೊಗರಿ ಅಂದ್ರೆ ಅದಕ್ಕೆ ಹಿಂದಿದಾಗ ತೂರ್ ದಾಲ್ ಅಂತಾರ. ನಾನು ಈ ವಿಡಿಯೋ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿರಲಿಲ್ಲ. ಜಸ್ಟ್ ಅನ್ನಿಸ್ತು. ಭಾಳ ಜನಕ್ಕೆ ಮೋಸ್ಟ್ಲಿ ನಾವು ದಾಲ್ ಏನು ತಿಂತೇವು ಅದು ಎಲ್ಲಿಂದ ಬರುತ್ತೆ ಅಂತ ಭಾಳ ಜನಕ್ಕೆ ಮೋಸ್ಟ್ಲಿ ಸಿಟಿ ಜನಕ್ಕೆ ಗೊತ್ತಿರಂಗಿಲ್ಲ. ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂಥೇಳಿ ವಿಚಾರ ಮಾಡಿ ವಿಡಿಯೋ ಮಾಡಾಕತ್ತೀನಿ. ಜಾಸ್ತಿ ಹೊತ್ತೇನು ಮಾಡೋಂಗಿಲ್ಲ. ಒಂದು 7-8 ಮಿನಿಟ್ಸದ್ದು ವಿಡಿಯೋ ಮಾಡ್ತೀನಿ. ಜಸ್ಟ್ ಟ್ರೈ ಟು ಕವರ್ ಡಿಫ್ರೆಂಟ್ ವರ್ಕ್ಸ್. ಈಗೇನು ಇದು ಮಾಡೋದು, ಆಮೇಲೆ ಅದನ್ನು ಹೆಂಗೆ ಮೂವ್ ಮಾಡ್ತಾರೆ, ಮೂವ್ ಮಾಡಿ ಒಂದು ಜಾಗದಾಗ ಕಲೆಕ್ಟ್ ಮಾಡಿ ಅದಾದಮೇಲೆ ಅದನ್ನು ಚೀಲದಾಗ ತುಂಬೋದು. ಮೊದಲಿನಂಗೆ ಕಟ್ ಮಾಡೋದು, ಬಡಿಯೋದು ಅದು ಇದು ಏನಿಲ್ಲ. ಈಗ ದೊಡ್ಡ ಮಷಿನ್ ಬರ್ತಾವ. ಒಂದು 20 ನಿಮಿಷನಾಗ ಮೋಸ್ಟ್ಲಿ ಒಂದು ಎಕರೆ ಮಾಡ್ತಿರ್ಬೇಕು. ಬರ್ಡ್ಸು ಕಾಣಕತ್ತಾವ, ನೋಡ್ಬೋದು ನೀವು. ಬರ್ಡ್ಸ್ಗಳಿಗೆ ಇದು ಪಾರ್ಟಿ ಟೈಮ್. ಯಾಕಂದ್ರೆ ಕೆಳಗೆ ಕಾಳು ಬಿದ್ದಿರ್ತಾವ. ಸೊ ಫ್ರೀಜಾಗ ಎತ್ಕೊಂಡೋಗಿ ತಿನ್ಬೋದು ಅವು. ಇವೆಲ್ಲ ತೊಗರಿ ಗಿಡ. ಕಾಳೇನಿರ್ತಾವಲ್ಲ ಈ ಟೈಪ್ ಇರ್ತಾವ. ಇದನ್ನೇನೈತಿ ಇದ್ರ ಒಳಗಡೆ ಹೆಂಗೆ ಶೇಂಗಾದ ಕಾಳು ಇರ್ತಲ್ಲ ಅದ್ರ ಟೈಪ್ ಇದ್ರ ಒಳಗಡೆ ಕಾಳು ಇರ್ತಾವ. ನೋಡಕತ್ತೀನಿ, ಓಪನ್ ಮಾಡೋಕ್ಕಾಗತ್ತೇನು ಒಂದ ಕೈಲಿ. ಇವಕೂರ್ನ ಓಪನ್ ಮಾಡಿದ್ರೆ ಈ ಥರ ಬ್ಯಾಳಿ ಬರುತ್ತೆ. ತೊಗರಿ ಕಾಳು ನಾವೇನು ತಿಂತೀವಲ್ಲ ಅದು ಸ್ಪ್ಲಿಟ್ ಆಗಿರ್ತೈತಿ. ಸ್ಪ್ಲಿಟ್ ಆಗುತ್ತೆ ನೋಡಮ್ಮ. ಇನ್ನೂ ಸ್ವಲ್ಪ ಇದು ಇರ್ತೈತಿ. ಈಗ ರೈಟ್ ಆಯ್ತು. ಸೊ ಹಿಂಗೆ ಸ್ಪ್ಲಿಟ್ ಆಗುತ್ತೆ. ಡ್ರೈ ಆದಮೇಲೆ ಕಲರ್ ನಮಗೇನು ಯೆಲ್ಲೋ ಕಲರ್ ಇತ್ತಲ್ಲ ಯೆಲ್ಲೋ ಕಲರ್ ಬರುತ್ತೆ. ಸೊ ದಾಲ್ ಈ ಸಲ ಮಳೆ ಜಾಸ್ತಿ ಆಗಿದ್ದ ಸಲುವಾಗಿ ಸ್ವಲ್ಪ ಕಾಳ ಕಡಿಮೆ ಅದಾವ. ಅಂದ್ರೆ ತುದಿಗಾಳು ಅಂತಾರೆ. ತುದಿಗಾಳು ಅಂದ್ರೆ ನಾರ್ಮಲಿ ಇಲ್ಲಿ ನೋಡ್ಬೋದು. ತೋರಿಸ್ತೀನಿ ನಿಮಗೆ ಏನು ಪ್ರಾಬ್ಲಮ್ ಆಗೈತೆ ಅಂಥೇಳಿ. ಟ್ರೀ ಗಿಡ ಇದು ಸ್ಟಾರ್ಟ್ ಆಗುವುದು ಇಲ್ಲಿಂದ ಸ್ಟಾರ್ಟ್ ಆಗೈತಿ. ಈಗ ನೋಡ್ರಿ ಎಲ್ಲಿ ಕಾಳಿಲ್ಲ. ಇಲ್ಲೆಲ್ಲ ಐತಿ. ಜಸ್ಟ್ ತುದಿಗೆ ಇಲ್ಲಷ್ಟ ಕಾಳದಾವ ನೋಡ್ರಿ ಇಷ್ಟ. ಸೊ ಹೀಗಾಗಿ ಏನಾಗೈತಿ, ಮಳೆ ಜಾಸ್ತಿ ಆಗಿ ಸರಿಯಾಗಿ ಗಿಡಗಳು ಬೆಳೆದಿಲ್ಲ. ಸೊ ಈ ಸಲ ಎಕ್ಸ್ಪೆಕ್ಟೇಷನ್ನು ಭಾಳ ಕಡಿಮೆ ಐತಿ. ಪರ್ ಎಕರೆಗೆ ಎಷ್ಟು ಚೀಲ ಆಕೈತಿ ಅಂತ ಹೇಳಿ ಹೇಳ್ತೇನೆ ನಿಮಗೆ ಎಷ್ಟು ಆಕೈತಿ ಪರ್ ಎಕರೆ ಅಂತ ಹೇಳಿ. ಹೆವಿ ಮಷೀನ್ ಹೆಂಗೆ ವರ್ಕ್ ಆಗುತ್ತೆ. ವೇಸ್ಟೇಜ್ ಏನೈತಲ್ಲ ಅದು ಕೆಳಗಡೆ ಹಿಂದಿಲ್ಲಿ ನೋಡ್ಬೋದು. ಇದ್ರಾಗ ಇಲ್ಲಿ ಬರುತ್ತೆ. ಈ ಕಡೆ ನೋಡ್ರಿ, ಕ್ಯಾಮ್ರಾ ಕಡೆ. ಇವು ನಮ್ಮ ದೋಸ್ತ ವಿಜು ಅವ್ರ ನಾಯಿಗಳಿವು. ಬಾಜುಕ ಹೊಲ ಐತಿ, ಅಡ್ಯಾತಿತ್ತವು. ಮಷಿನ್ದಾಗ ಕಲೆಕ್ಟ್ ಆಗಿದ್ದು ತೊಗರಿ ಇಲ್ಲಿ ತಂದು ಸುರುತ್ತಾರ. ಜಾಗ ಮಾಡಕತ್ತೇವೆ ಇಲ್ಲಿ. ಬರ್ರಿ ಪುಡದಿ ಆಗ್ತದೆ ನಿಮ್ದು. ಇವರು ನಮ್ಮ ಫ್ರೆಂಡ್ ಭೀಮಪ್ಪ ಅವರು. ಆ್ಯಕ್ಚುಲಿ ಇವರು ಇಲ್ಲಿ ಶಫರ್ಡ್ ಕುರಿ ಕಾಯ್ತಾರ. ಇಲ್ಲಿ ನಮ್ಮ ಹೊಲ್ದಾಗ ಕುರಿ ನಿರ್ಸಾಕತ್ತಾರ. ಹಾಗೆ ನಮಗೆ ಹೆಲ್ಪು ಮಾಡ್ತಾರೆ.
ಮಷೀನು ಪಟಿಯಾಲದಿಂದ ಬಂದಿತ್ತು, ಪಂಜಾಬ್ ಪಟಿಯಾಲದಿಂದ ಮಷೀನ್ ಬಂದೈತಿ. ಸೊ ಇವರು ಅಲ್ಲಿಂದ ಬಂದು ಈಗ ನಾರ್ತ್ ಕರ್ನಾಟಕ ಎಲ್ಲೆಲ್ಲಾಗುತ್ತೆ ಎಲ್ಲ ಕಡೆ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ये बना रहा हूँ यूट्यूब के लिए, ये अपना पाजी, नाम क्या आपका? गुरुचरण सिंह. गुरुचरण सिंह और इधर ड्राइवर पटियालाದಿಂದ ಬಂದವರು. ಇದು ಕಲೆಕ್ಷನ್ ನೋಡ್ರಿ, ಕಲೆಕ್ಷನ್ ಆಟೋಮೆಟೆಡ್ ಮಷೀನ್ ಇದು. ಸೊ ಆಟೋಮೆಟಿಕ್ಕಾಗಿ ಕಲೆಕ್ಟ್ ಮಾಡ್ತೈತಿ. ಕಲೆಕ್ಟ್ ಮಾಡಿ ವೇಸ್ಟೇಜ್ ಹೊರಗೆ ಹಾಕಿ ನೋಡ್ರಿ ಕಾಲು ಹಿಂಗೆ ಬೀಳಾಕತ್ತಾವ. ಒಂದು ಫುಲ್ ಅವ್ರದ್ದು ಕಲೆಕ್ಷನ್ ಟ್ಯಾಂಕ್ ಒಮ್ಮೆ ಫುಲ್ಲಪ್ಪ ಅಂತಂದ್ರೆ ಆಲ್ಮೋಸ್ಟ್ ಒಂದು 14-15 ಕ್ವಿಂಟಲ್ ತೊಗರಿ ಕಲೆಕ್ಟ್ ಮಾಡುತ್ತಾ. ಸೊ ಅದನ್ನ ಇಲ್ಲಿ ಹಾಕೋದು ಮತ್ತೆ ಅಗೇನ್ ಸೇಮ್ ಪ್ರೊಸೆಸ್ ರಿಪೀಟ್ ಆಗುತ್ತೆ. ಹಾರ್ವೆಸ್ಟ್ ಮಾಡಿದ ತೊಗರಿ ಹಿಂಗದ ನೋಡ್ರಿ, ಕಾಳು ನೋಡ್ಬೋದು ನೀವು. ಇನ್ನೊಂದು ಸ್ವಲ್ಪ ಡ್ರೈ ಆದಮೇಲೆ ಫುಲ್ ಎಲ್ಲೋ ಆಗಿಬಿಡ್ತವೆ ಎಲ್ಲ. ಅಪ್ಪಾಜಿ ಕ್ಯಾಲೆ ಠೀಕ್ ಠಾಕ್. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಈ ಸಲ ಮಳೆ ಜಾಸ್ತಿ ಆಗಿ ಅಂದ್ರೆ ತೊಗರಿ ಆ್ಯಕ್ಚುಲಿ ಇದು ಒಣ ಬೇಸಾಯ, ಡ್ರೈ ಲ್ಯಾಂಡ್ನಾಗ ಅಂದ್ರೆ ರೈನ್ ಡಿಪೆಂಡೆಂಟ್. ಇದು ಭಾಳ ನೀರು ಆತಂದ್ರೆ ತೊಗರಿ ಸರಿಯಾಗಿ ಬರೋಂಗಿಲ್ಲ, ಬೆಂಡ್ ಹೊಡಿತೈತಿ. ಸೊ ಈ ಸಲ ಮಳೆ ಜಾಸ್ತಿ ಆಗಿದ್ದ ಸಲುವಾಗಿ ಏನಾಗೈತಿ, ನಾರ್ಮಲಿ ಪರ್ ಎಕರ್ ಒಂದು 4 ನಮ್ಮ ಹೊಲದಾಗ ಒಂದು 4 ಎಕರ್ ಸಾರಿ 1 ಎಕರ್ಗೆ 4 ಕ್ವಿಂಟಲ್ 4ರಿಂದ 4.5 ಕ್ವಿಂಟಲ್ ಬರ್ತಿತ್ತು. ಈ ಸಲ ಮಳೆ ಜಾಸ್ತಿ ಆಗಿ ಹೆಚ್ಚು ಕಡಿಮೆ 1 ಎಕರ್ಗೆ 1 ಕ್ವಿಂಟಲ್ ಕಡಿಮೆ ಅಂದ್ರೆ 3ರಿಂದ 3.5 ಬರ್ತೈತಿ. ಇದು ಮಾಡೋಕ್ಕಾಗಂಗಿಲ್ಲ, ನೇಚರ್.